ಇದು 12,000 ಸೆಟ್ಟಿಂಗ್ ಇಟ್ಟಿರೋದು. ಇದು M3/H ಅಂದರೆ ಮೋಟ್ರ್ ಆನ್ ಆಗಿದ್ರೆ ವಾಟರ್ ಫ್ಲೋ ಆಗ್ತಾಯಿದೆ. ಫ್ಲೋ ಅಂದರೆ 2,430 ಲೀಟ್ರ್ ಪಾಸ್ ಆಗ್ತಾಯಿದೆ ವಾಟ್ರ್ ಇಲ್ಲಿಗೆ. ಮೇಲ್ಗಡೆ ಬಂದು ಇದು M3/H ಪರ್ ಅವರ್ಗೆ ಎಷ್ಟು ಹೋಗುತ್ತೆ ಅಂತ. M3 ಇಲ್ಲಿ ನಾನು 12,000 ಸೆಟ್ಟಿಂಗ್ ಇಟ್ಟಿದ್ದೀನಿ. 12,000 ಸೆಟ್ಟಿಂಗಲ್ಲಿ ಇದು ಟೈಮಿಂಗ್ಸು. 12,000 ಸೆಟ್ಟಿಂಗ್ ಇಟ್ಟಿದ್ರೆ ಅದು ಕಡಿಮೆ ಆಗ್ತಾ ಇದ್ರೆ ಬಂದರೆ 100% ನಮ್ಮದು ರೀಜನರೇಷನ್ ಆಗಿ ಕ್ಲಿಯರ್ ಆಗುತ್ತೆ. ಈ ರೀಡಿಂಗ್ ಓಡಲಿಲ್ಲ ಅಂದರೆ ನಿಮ್ಮದು ಸಾಫ್ಟ್ವೇರ್ ವರ್ಕ್ ಆಗ್ತಿಲ್ಲ, ಇಲ್ಲ ರೀಡಿಂಗ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಬರುತ್ತೆ. ಈಗ ವಾಟರ್ ರೀಜನರೇಷನ್ ಎಲ್ಲ ಮಾಡಿರಿ ಸರ್. 12,000 ಇಟ್ಟಿದ್ದೆ 11.79 ಇದೆ. ಹಾಗೆ ನೋಡಿ ಅದಕ್ಕೆ ಪಾಯಿಂಟ್ ಹಂಗೆ ಕಡಿಮೆ ಆಗುತ್ತೆ. ವಾಟ್ರ್ 78 ಅಂದರೆ ಮೇಲ್ಗಡೆ ವಾಟರ್ ಫ್ಲೋ ಆಗ್ತಿದೆ ಅಂದರೆ ನಮ್ಮ ಮಾನಿಟ್ರ್ ಬಂದು ಕರೆಕ್ಟಾಗಿ ವರ್ಕ್ ಮಾಡ್ತಿದ್ದೆ. ಇಲ್ಲಿದ್ದು ಏನು ಪ್ರಾಬ್ಲಮ್ ಏನಿಲ್ಲ ಇಲ್ಲಿ. ಈಗ ನೋಡಿ ಬಂತು M3/H ಮೀಟ್ರ್ ಪರ್ ಕ್ಯೂಬ್ 1 ಅವರ್ಗೆ ಎಷ್ಟು ಹೋಗುತ್ತೆ ವಾಟ್ರ್ ಅಂತೇಳಿ ಮೇಲ್ಗಡೆ ಫ್ಲೋ ಆಗ್ತಿದೆ. ಅಂದರೆ ಇದು ರೀಡಿಂಗ್ ಕರೆಕ್ಟಾಗಿದೆ. ನಾನು ಹೇಳಿದ್ರೆ ಸುಳ್ಳು ಹೇಳ್ಬೋದು, ಈ ರೀಡಿಂಗ್ ಸುಳ್ಳು ಹೇಳಲ್ಲ. ವರ್ಕಿಂಗ್ ಕರೆಕ್ಟಾಗಿದೆ. ವರ್ಕಿಂಗ್ ಕರೆಕ್ಟ್ ಆಗಿದೆ. ಇದು ಬ್ಯಾಕ್ ವಾಶಲ್ಲಿ ಬಂದಿದೆ ಇದು? ಹಾಂ, ಈಗೆಲ್ಲ ಇಲ್ಲ, ನಾನು ಟ್ಯಾಂಕ್ ತೊಳೆದು ಇಟ್ಟೆ. ಓಕೆ ಸರ್, ಅಷ್ಟೇ ಕ್ಲಿಯರ್ ಇದು. ಓಕೆ, ಇದು ಬ್ಯಾಕ್ ವಾಶ್ ಹಾಕ್ಬಿಡಲ್ಲ? ಅಲ್ಲಿ ಹಾಕಿದ್ದೀನಿ, ಬೇಡ. ಬಂತ ಮಡ್ಡು? ಏನಿಲ್ಲ, ಸಿಕ್ಕಾಬಟ್ಟೆ. ಹ್ಞೂ.